ಪ್ರಯತ್ನವನ್ನು ನೀವು ಮಾಡಿ ದೇವತಾ ಪ್ರಾರ್ಥನೆ ಮಾಡಿ ಅಷ್ಟೇ, ಅಷ್ಟು ಸಾಕಾಗತ್ತೆ. ಈಗ ನಾವೆಲ್ಲ ಭೂಮಿ ಮೇಲೆ ಇರ್ತೀವಿ ಗ್ರಹಣ ಆಗುವಂಥ ಸಂದರ್ಭದಲ್ಲಿ, ನಾವೆಲ್ಲ ಮೇಲೆ ನೋಡ್ಬೇಕು, ಆಗಸದಲ್ಲಿ ಗ್ರಹಣ ಆಗ್ತಿರುತ್ತೆ, ಅದಕ್ಕೆ ಆಚರಣೆಯನ್ನು ನೀವು ಅಂದ್ರಿ ಏನೆಲ್ಲ ಪಾಲನೆ ಮಾಡಬೇಕು ಅಂತ. ಈಗ ಆ ಸಂದರ್ಭದಲ್ಲೇ ಫ್ಲೈಟಲ್ಲಿ ಹೋಗ್ತಿರ್ತಾರೆ, ಅಂದರೆ ಗ್ರಹಣ ಅವ್ರಿಗೆ ತಾಗುತ್ತಾ ತಟ್ಟುತ್ತಾ? ಅಂದರೆ ನೀವು ಕೇಳೋ ಪ್ರಶ್ನೆ ಏನು, ಫ್ಲೈಟ್ ಒಂದು 25-30 ಸಾವಿರ ಅಡಿ ಎತ್ತರದಲ್ಲಿ ಚಂದ್ರಿಗೆ ಇನ್ನೊಂದಿಷ್ಟು ಹತ್ತಿರ ಹೋಗ್ಬಿಡತ್ತೆ ತಾಗತ್ತಾ ಅಂತಲೋ ಹೇಗೆ ಅಲ್ಲ. ಆ ಥರ ಅಲ್ಲ. ಇಲ್ಲಿ ಭೂಮಿ ಮೇಲೆ ಇರ್ತೀವಿ ಅಂತಂದರೆ ನಾವು ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದಾಗಲೂ ಕೂಡ ನಾವು ಭೂಮಿ ಮೇಲೆ ಇದ್ದೇವೆ ಅಂತಕ್ಕಂಥ ಒಂದು ಕಲ್ಪನೆ, ಆ ನಂಬಿಕೆಯೇ. ಯಾಕೆಂದರೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯನ್ನು ಮೀರಿ ಯಂತ್ರಗಳ ಸಹಾಯದಿಂದ ನಾವು ಆ ಗುರುತ್ವಾಕರ್ಷಣ ಶಕ್ತಿಯಿಂದ ಮೇಲೆ ಹಾರ್ತಾ ಇದ್ದೇವೆ ಹೊರತಾಗಿ ಆಧಾರ ಭೂಮಿ ಇಲ್ಲದೆ ನಾವಿಲ್ಲ. ಹೌದು, ಆ ಯಂತ್ರಗಳ ಸಹಾಯದಿಂದ ಆ ಗುರುತ್ವಾಕರ್ಷಣ ಶಕ್ತಿಯಿಂದ ಮೀರಿ ನಾವು ಹಾರ್ತಾ ಇದ್ದೀವಿ ಅಷ್ಟೇ. ಹಾಗಾಗಿ ನಮಗೆ ಇಲ್ಲೇನು ಆಚರಣೆ ಇದೆ ಆ ಆಚರಣೆಯನ್ನು ಅಲ್ಲಿ ಕೆಲವು ಮಟ್ಟಿಗೆ ಆಚರಣೆಯಲ್ಲಿ ನೀವು ಮಾಡಲಿಕ್ಕೆ ಆಗುವಂಥದ್ದು. ಉದಾಹರಣೆಗೆ ನೀವಲ್ಲಿ ಆಹಾರ ತಗೋಬೇಡಿ, ಆ ಸಮಯದಲ್ಲಿ ಎಂದಿರ್ತೀವಿ. ಸಾಧ್ಯವಾದರೆ ನಿಮಗೆ ಗೊತ್ತಿದ್ದರೆ, ತಿಳುವಳಿಕೆ ಇದ್ದರೆ ಆಹಾರ ತಗೋಬೇಡಿ ಆ ಸಮಯದಲ್ಲಿ. ಮಲಮೂತ್ರಾದಿ ವಿಸರ್ಜನೆಗಳು ಮಾಡಲಿಕ್ಕೆ ಹೋಗಬೇಡಿ ಆ ಸಮಯದಲ್ಲಿ. ಸಾಧ್ಯವಾದರೆ, ಅನುಕೂಲವಾದರೆ ಅದನ್ನ ಅವಾಯ್ಡ್ ಮಾಡಿ. ಅಲ್ಲಿ ಇಲ್ಲ ನಿಮ್ಗೆ ಗೊತ್ತಿಲ್ಲ, ಆಗ್ತಾ ಇಲ್ಲ, ಹಾಗಂತ ನಾನು ಭೂಮಿ ಮೇಲಿಲ್ಲ ಆಕಾಶದಲ್ಲಿ ಹಾರಾಡ್ತಾ ಇದ್ದೀನಿ ಅಂಥೇಳಿ ನೀವು ಕೆಲವಷ್ಟು ವ್ಯವಸ್ಥೆಗಳಿಂದ ವ್ಯವಹಾರಗಳಿಂದ ಮುಕ್ತರಾಗೋಕ್ಕಾಗೋದಿಲ್ಲ. ನೀವು ವಿಮಾನದಲ್ಲಿ ಯಾರನ್ನಾರು ಮರ್ಡರ್ ಮಾಡಿದರೆ ಏನು ಮಾಡ್ತಾರೆ ನಿಮಗೆ? ಈ ಭೂಮಿ ಮೇಲಿನವ್ರು ತಾನೇ ಶಿಕ್ಷೆ ಕೊಡ್ತಕ್ಕಂಥದ್ದು ಕಾನೂನಿನ ಪ್ರಕಾರದಲ್ಲಿ. ಈ ಭೂಮಿಯ ವ್ಯಾಪ್ತಿಗೆ ಒಳಪಡುವಂಥ ಕಾನೂನು ಅಲ್ಲಿಗೆ ಅನ್ವಯಿಸುತ್ತಲ್ವಾ? ಅಲ್ಲಿ ಮತ್ತೆ ಹಾಗಿದ್ದ ಮೇಲೆ ಅಥವಾ ಇನ್ನೇನೋ ಒಂದು ಒಳ್ಳೇದು ಮಾಡ್ತೀರಾ ಕೆಟ್ಟದ್ದು ಮಾಡ್ತೀರಾ, ಅದೆರಡಕ್ಕೂ ಕೂಡ ವಿಮಾನದಲ್ಲಿ ಮಾಡಿದ್ದೀವಿ ಅಂಥೇಳಿ ನೀವು ಇನ್ನೇನೋ ಯಾರಿಗೊಬ್ರಿಗೆ ಚಾಕು ಹಾಕ್ಬಿಟ್ರೆ ಅದೇನು ಎಕ್ಸೆಂಪ್ಟೆಡ್ ಅಲ್ಲ ಅಲ್ವಾ? ಹಾಗೇನಾದ್ರು ಇದ್ದರೆ ಅದರಿಂದ ಭೂಮಿ ಮೇಲಿನ ಆಚರಣೆ ಏನುಂಟು ಅದಷ್ಟು ಕೂಡ ಮಾಡ್ತಕ್ಕಂಥದ್ದೇ. ಅಫ್ಕೋರ್ಸ್ ಇಂಥ ಪ್ರಶ್ನೆಗಳು ಇಲ್ಲಿ ಯಾತಕ್ಕೆ ಕೇಳಬೇಕಾದ ಅನಿವಾರ್ಯತೆ ಬಂತಪ್ಪ ಅಂತಂದರೆ ನನಗೆ ಅರ್ಥವಾಗತ್ತೆ. ನಮ್ಮ ಯುವ ಸಮೂಹ ಆ ಮಾಧ್ಯಮಗಳು, ಈ ಫೋನ್ ಅಂತಕ್ಕಂಥದ್ದು ಅವ್ರಿಗೆ ಸಿಕ್ಕಿರೋದ್ರಿಂದ ಅದರಲ್ಲಿ ನೋಡ್ಕೊಂಡು ಏನೇನೋ ಪ್ರಶ್ನೆಗಳನ್ನು, ಏನೇನೋ ಕಲ್ಪನೆಗಳನ್ನು ಮಾಡಿಕೊಂಡು ಇದೆಲ್ಲ ಪೂಜೆ ಪುನಸ್ಕಾರ ಇದೆಲ್ಲದಕ್ಕೂ ಕೂಡ ಭೂಮಿ ಮೇಲೆ ಮಾತ್ರನೇ ತಾನೇ, ಮೇಲ್ಗಡೆ ನಮಗೆ ಹಾರ್ತಾ ಇದ್ದಾಗ ಇದು ಯಾವುದೂ ಅನ್ವಯಿಸೋದಿಲ್ಲ ಇತ್ಯಾದಿಗಳನ್ನ ಅವರವರೇ ಕಲ್ಪನೆ ಮಾಡ್ಕೊಂಡಿರ್ತಾರೆ. ಅದಕ್ಕಿನ್ಯಾರೋ ಒಂದು 4 ಜನ ಕಾಮೆಂಟ್ ಮಾಡಿ, ಹೌದು ಇದು ಭೂಮಿ ಮೇಲೆ ಇಲ್ಲದೆ ಇರೋದ್ರಿಂದ ನಮಗೆ ಅದು ಅನ್ವಯಿಸೋದಿಲ್ಲ, ಅದಕ್ಕೆ ಯಾರೋ ಒಬ್ಬ ಗುರೂಜಿ ಏನೋ ಹೌದು ಅದಕ್ಕೆ ನನಗೆ ಇಷ್ಟು ರೂಪಾಯಿ ಕೊಟ್ಬಿಟ್ರೆ ಸಾಕು ಅಂತ ಅವ್ನು ಬೇರೆ ಬರೆದಿರ್ತಾರೆ. ಇತ್ಯಾದಿಗಳು ನಡ್ಕೊಂಡು ಹೋಗ್ತಾ ಇದೆ. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಎಲ್ಲಿ ಹೋದರೂ ಕೂಡ ನಿಮಗೆ ಈ ನೆಲದ ಕಾನೂನು ಹೇಗೆ ಅಪ್ಲೈ ಆಗುತ್ತೆ, ಈ ನೆಲದ ಹಕ್ಕು ಮತ್ತು ಕರ್ತವ್ಯ ಹೇಗೆ ಅಪ್ಲೈ ಆಗುತ್ತೆ, ಹಾಗೆಯೇ ಇಲ್ಲಿಯ ಧರ್ಮ ಪದ್ಧತಿ ಪರಂಪರೆಗಳು ನಿಮಗೆ ಅಪ್ಲೈ ಆಗುತ್ತೆ. ಈಗ ಎಲ್ಲದಕ್ಕೂ ಒಂದು ನಿರ್ದಿಷ್ಟವಾದಂಥ ಪೂಜೆ ಕಾಲ ಸಂಪ್ರದಾಯ ಅಂತ ಇದೆ ನಮ್ಮ ಆಧ್ಯಾತ್ಮದಲ್ಲಿ. ಈ ಗ್ರಹಣ ಸಂದರ್ಭದಲ್ಲಿ ನಿರ್ದಿಷ್ಟವಾದ ಪೂಜೆ ಅಂತ ಏನಾದರೂ ಇದೆಯಾ? ಇದೆ. ಗ್ರಹಣ ಕಾಲದಲ್ಲಿ ಅವರವರ ತಿಳಿದಂಥ ಜಪ ಮತ್ತು ಪೂಜೆಗಳನ್ನು ಹೇಳ್ಕೊಂಡು ಬಂದಿದ್ದೀವಿ. ಕೆಲವಷ್ಟು ವಿಶೇಷವಾದಂಥ ಮೂಲಮಂತ್ರ ಜಪ, ದೇವತಾ ಧ್ಯಾನ, ದೇವತಾ ಪೂಜೆ ಮಾಡೋದಕ್ಕೆ ಸೂಕ್ತವಾದಂಥ ಸಮಯ ಇದು. ಗ್ರಹಣ ಕಾಲದಲ್ಲಿ ಮಾಡಿದರೆ ಅಧಿಕ ಫಲ, ಕ್ಷಿಪ್ರಸಿದ್ಧಿ ಅಂತ. ನಿಮಗೆ ಈ ಗಣಪತಿ ಹಬ್ಬ ಅಂದರೆ ಗಣಪತಿನ ಕುರಿತು ಪೂಜೆ, ಗೋಕುಲಾಷ್ಟಮಿ ಅಂದರೆ ಕೃಷ್ಣನ ಕುರಿತು ಪೂಜೆ, ಶಿವರಾತ್ರಿ ಅಂದರೆ ಈಶ್ವರನ ಕುರಿತು ಪೂಜೆ. ಆ ಥರ ಗ್ರಹಣ ಅಂತ ಅನ್ನೋದಕ್ಕೇನು ಪೂಜೆ ಅಂತಲ್ಲ. ಗ್ರಹಣ ಶಾಂತಿ ಅಂತ ಮಾಡೋದ್ರಲ್ಲಿ ನಕ್ಷತ್ರ ರಾಶಿ ಹೇಳಿಕೊಂಡು ಸ್ಪಷ್ಟವಾಗಿ ಆ ಗ್ರಹಗಳನ್ನು ಕುರಿತು ಮಾಡ್ತಕ್ಕಂಥದ್ದು. ಆದರೆ ನಾವು ಮಾಡ್ಕೊಳ್ಳೋವಂಥ ಪೂಜೆಯಲ್ಲಿ ನಿಮಗೆ ತಿಳಿದಂಥ ಪೂಜೆ, ವಿಷ್ಣು ಸಹಸ್ರನಾಮ ಆಗ್ಬೋದು, ಲಲಿತಾ ಸಹಸ್ರನಾಮ ಆಗ್ಬೋದು, ರುದ್ರ ಆಗ್ಬೋದು, ಬೇರೆ ಬೇರೆ ಸ್ತೋತ್ರಗಳು, ತಾವು ಏನು ಪೂಜೆ ಮಾಡ್ತಿದ್ರಿ ಮನೆಯಲ್ಲಿ ಅದನ್ನೇ ಮತ್ತೆ 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 ಮಾಡಿ ಅದನ್ನು ಜಪ ಅಂತೀವಿ. ಯಾವ ದೇವರನ್ನ ಹೆಸರು ಓಂ ನಮೋ ನಾರಾಯಣಯ ಅಂತೀರ ಅದನ್ನು ಮತ್ತೆ ಮತ್ತೆ ಮಾಡಿ, 1000 ಸಾರಿ ಮಾಡಿ, 10,000 ಸಾರಿ ಮಾಡಿ. ಓಂ ನಮಃ ಶಿವಾಯ ಅಂತೀರ ಅದನ್ನು ಮತ್ತೆ ಮತ್ತೆ ಮಾಡಿ. ತಮಗೆ ತಿಳಿದಂಥದ್ದನ್ನು ತಿಳಿದ ರೀತಿಯಲ್ಲಿ ಮಾಡ್ಕೊಂಡು ಹೋಗಿ. ಅದು ಕ್ಷಿಪ್ರಸಿದ್ಧಿಯಾಗಿ ಅದರ ಅನುಗ್ರಹ, ಅದರ ಪೂರ್ಣ ಫಲ ತಮಗೆ ಪ್ರಾಪ್ತಿಯಾಗತ್ತೆ. ಬೇರೆ ದಿವಸಗಳಲ್ಲಿ 1 ಸಾರಿ ಮಾಡೋದಕ್ಕೂ 1000 ಸಾರಿ ಮಾಡೋದಕ್ಕೂ, ಗ್ರಹಣ ಕಾಲದಲ್ಲಿ 1 ಸಾರಿ ಮಾಡೋದಕ್ಕೂ ಅಷ್ಟು ವ್ಯತ್ಯಾಸ ಇದೆ. ಗ್ರಹಣ ಕಾಲದಲ್ಲಿ ನೀವು 1 ಸಾರಿ ಮಾಡಿದರೆ ಬೇರೆ ಸಮಯದಲ್ಲಿ 1000 ಸಾರಿ ಮಾಡಿದಷ್ಟು ಅದರ ಫಲ ಪ್ರಾಪ್ತಿಯಾಗತ್ತೆ.
ನಿಮಗೆ ಕ್ಷಿಪ್ರಸಿದ್ಧಿ ಆಗುತ್ತೆ ಒಂದು. ಇನ್ನು ಎರಡನೇದು ಕಾಮನೆಗಳು. ಸಮೇ ಕಾಮಾನ್ ಕಾಮ ಕಾಮ ಯಮಹ್ಯಂ. ಕಾಮನೆಗಳು. ಕಾಮ ಅಂದರೆ ಕಾಮನ್ ವರ್ಡ್ ಆಸ್ ಡಿಸೈರ್ ಅಂತ. ಕೆಲವಷ್ಟು ಕಾಮಗಳು, ಕಾಮ್ಯ ಕ್ರಿಯೆಗಳು. ನಮಗೆ ಏನೋ ಒಂದು ಕೆಲಸ ಆಗಬೇಕಾಗಿರುತ್ತೆ. ಕೋರ್ಟಲ್ಲಿ ಏನೋ ಒಂದು ಜಯ ಸಿಗಬೇಕು, ಮಕ್ಕಳಿಗೆ ಒಂದು ಮದುವೆ ಆಗಬೇಕು, ಅವ್ರಿಗೊಂದು ಕೆಲಸ ಸಿಗಬೇಕು, ಪ್ರಮೋಷನ್ ಆಗಬೇಕು, ಇತ್ಯಾದಿಗಳ ಕುರಿತು ನಾವು ಪ್ರಾರ್ಥನೆ ಮಾಡ್ತೇವಲ್ಲ, ಆ ಜಪಗಳು ಅಂಥದ್ದನ್ನು ಎಲ್ಲ ಈ ಸಮಯದಲ್ಲಿ ಮಾಡಿದರೆ ಕ್ಷಿಪ್ರಸಿದ್ಧಿ ಆಗುತ್ತೆ. ಇನ್ನು ಕೆಲವಷ್ಟು ದೀರ್ಘವಾದಂಥ ಕಾಯಿಲೆಗೆ ನಾರುಬೇರಿನ ಔಷಧಕ್ಕೆ ಈ ಗ್ರಹಣ ಕಾಲದಲ್ಲಿ ಆ ಔಷಧವನ್ನು ಕೊಟ್ಟರೆ ಅನುಕೂಲವಾಗುತ್ತೆ. ನಮ್ಮ ಪೂರ್ವಿಕರು, ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿಯವರು ಅವ್ರ ಗ್ರಹಣಕಾಲ ಆಚರಣೆ ನಾನು ಚಿಕ್ಕ ಹುಡುಗನಾಗಿದ್ದಾಗ, 4-5 ವರ್ಷದ ಹುಡುಗನಾಗಿದ್ದಾಗ ಸೂಕ್ಷ್ಮ ಗಮನಿಸ್ತಾ ಇದ್ದೆ. ನಮ್ಮ ಮನೆ ಹತ್ತಿರ ಒಂದು ದೊಡ್ಡ ಹಲಸಿನ ಮರ ಇತ್ತು. ಆದರೆ ಅದು ಫಲ ಕೊಡ್ತಾ ಇರಲಿಲ್ಲ. ಇವ್ರು ಹೋಗಿ ಕೇಳೋರು, ಮಾತಾಡೋರು ಆ ಗಿಡಗಳ ಹತ್ರ. ಅದೇನು ಮಾತಾಡ್ತಿದ್ರು, ನಾವು ನಮ್ಮ ಅಜ್ಜಿ ಹುಜ್ಜು ಅಂತಿದ್ವಿ, ಅದ್ರ ಹತ್ರ ಹೋಗೇನೋ ಮಾತಾಡ್ತಾರೆ ಅಂತ. ನಿಂಗೇನು ಕಷ್ಟ ಬಂದಿದೆ, ನೀ ಯಾಕೆ ಹಣ್ಣು ಬಿಡೋದಿಲ್ಲ ಅಂತ ಹೀಗೆಲ್ಲ ಮಾತಾಡೋರು. ಹುಚ್ಚು ಏನೋ ಅಜ್ಜಿ ವಯಸ್ಸಾಗಿದೆ ಅಂತಿದ್ವಿ. ಅಲ್ಲ, ಅವರಿಗೆ ಆ ವೃಕ್ಷಗಳ ಹತ್ರ ಸಂವಾದ ಮಾಡತಕ್ಕಂಥ ಸಾಮರ್ಥ್ಯ ಇತ್ತು. ಈ ಒಂದು ಗ್ರಹಣದಲ್ಲಿ ಒಂದು ದೊಡ್ಡದಾದ ಮಳೆ ತೊಗೊಂಡು ಹೋಗ್ಬಿಟ್ಟು ಆ ಮಳೆ ಹೊಡೆದ್ರು. ಅದಕ್ಕೂ ಮುಂಚೆನೇ ಒಂದು 4 ದಿವಸಕ್ಕೆ ಮುಂಚೆ ಹೇಳಿದರು, ಈ ವರ್ಷ ಈ ಹಲಸಿನ ಮರದಲ್ಲಿ ಒಳ್ಳೆ ಫಲ ಬರುತ್ತೆ ನೋಡ್ರಿ, ಒಳ್ಳೆ ಹಣ್ಣಿದು ಅಂತ. ಇಷ್ಟು ದೊಡ್ಡದಾದ ಒಂದು ಮಳೆ ತೊಗೊಂಡು ಹೋಗಿ ಹೊಡೆದ್ರು ಗ್ರಹಣ ಕಾಲದಲ್ಲಿ. ಯಾಕಜ್ಜಿ ಹಿಂದೆ ಅದು ಫಲ ಬರುತ್ತೆ ಇನ್ಮೇಲೆ ನೋಡು. ಅದ ಕೆಲವೇ ತಿಂಗಳುಗಳಲ್ಲಿ ಹೂ ಬಂದ್ಬಿಟ್ಟು ದೊಡ್ಡ ದೊಡ್ಡ ಫಲ ಬಂದು ಭಾಳ ದೊಡ್ಡದಾದ ಹಲಸಿನಕಾಯಿ, ಹಲಸಿನ ಹಣ್ಣು. ಮತ್ತೊಂದು ಗ್ರಹಣದಲ್ಲಿ ಅವರೊಂದು ತೆಂಗಿನ ಮರ, ಇವ್ರ ನಮ್ಮ ಮನೆ ಒಳಗಡೆ, ಮನೆ ಕಾಂಪೌಂಡಲ್ಲಿ ಇದ್ದಂಥ ತೆಂಗಿನ ಮರ, ಅದು ಬಾಗ್ಬಿಟ್ಟು ಪಕ್ಕದ ಮನೆಗೆ ಹೋಗೋದು. ಅದರ ಶರೀರದ ಬಹುಭಾಗ ಪಕ್ಕದ ಮನೆಗೆ. ಅವರಿಗೆ ಅದರಿಂದ ತೊಂದರೆ, ಕಸ ಕಡ್ಡಿ ಬೀಳತ್ತೆ, ಫಲ ಅಲ್ಲಿ ಬೀಳತ್ತೆ. ಅವ್ರು ಅದನ್ನ ಕಡಿಸಿ ಅಂತ ಕೇಳೋರು. ತೆಂಗಿನ ಮರ ನಾವು ಕಡಿಸೋದಿಲ್ಲ. ಆಮೇಲೆ ನಮ್ಮ ಅಜ್ಜಿ ಆ ಗಿಡಗಳ ಹತ್ರ ಹೋಗಿ ಹೇಳೋರು, ನೀ ಯಾಕೆ ಅಲ್ಲಿ ಹೋಗ್ತೀಯ, ಈ ಕಡೆ ಬಾ, ಅಲ್ಲಿ ಯಾಕೆ ಹೋಗ್ತೀಯ, ಈ ಕಡೆ ಬಾ. ನಮಗೆ ಈ ಅಜ್ಜಿಗೆ ಎಲ್ಲಿ ಈ ಥರ ಹುಚ್ಚು, ಹಂಗೆ ಹೇಳಿಬಿಟ್ರೆ ಬಂದ್ಬಿಡತ್ತ ಅದು ಅಂತ. ಓರೆ ಅಷ್ಟೇ ಮತ್ತೆ ತಿರುಗ್ತು. ಗ್ರಹಣ ಕಾಲದಲ್ಲಿ ಅದಕ್ಕೇನೋ ಹೋಗಿ ಒಂದು ಪೂಜೆ ಮಾಡಿ ಒಂದು ಮಳೆ ಹೊಡೆದ್ರು. ಅದಾಗೊಂದು 2 ತಿಂಗಳಲ್ಲಿ ಆ ಮರ ಸುಮಾರಾಗಿ ಒಂದು 60-70% ಬಗ್ಗಿದ್ದು ಈ ಕಡೆ ಬರ್ತಾ ಬಂತು ಸಹಜವಾಗಿ. ಇದನ್ನು ನೋಡಿದವರು ನಂಬಬೇಕೇ ಹೊರತಾಗಿ ಇಲ್ಲಿ ಹೇಳಿದಾಗ ಭಾಳ ಜನಗಳಿಗೆ ನಂಬಿಕೆ ಬರಲಾರದು. ಈ ಥರ ಗ್ರಹಣ ಕಾಲದಲ್ಲಿ ವಿಶೇಷವಾದಂಥ ಸಾಧನೆ ಮಾಡೋದಕ್ಕೆ ಆಗ್ತಕ್ಕಂಥ ಒಂದು ಶುಭ ಪರ್ವಕಾಲ ಇದು ಅಂತ ಹೇಳ್ತೀವಿ ನಾವು. ಇದನ್ನ ಅನಿಷ್ಟ ಕಾಲ ಅಂತ ಹೇಳೋದಿಲ್ಲ, ಕೆಟ್ಟ ಕಾಲ ಅನ್ನೋದಿಲ್ಲ. ಇದೊಂದು ಪರ್ವಕಾಲ, ಇದೊಂದು ಸಾಧನೆಗೆ ಮಹತ್ತರವಾದಂಥ ಶುಭ ಮುಹೂರ್ತ ಅಂತಲೇ ಕರಿತೀವಿ ನಾವು. ಇನ್ನಾಗಲೇ ಶುದ್ಧೀಕರಣದ ಬಗ್ಗೆ ನೀವು ಅಂತ ಇದ್ರಿ, ಸ್ನಾನ ಮಾಡಿ ಮತ್ತೆ ಹೊಸದಾಗಿ ಅಡುಗೆ ಮಾಡ್ಕೋಬೇಕು, ಪೂಜೆ ಮಾಡಬೇಕು ಅಂತೆಲ್ಲ ಅಂದರೆ, ಸ್ನಾನ ಅಂತ ಬಂದಾಗ ಸಿಟಿಲಿ ಸಾಧ್ಯ ಇಲ್ಲ ಬಿಡಿ, ಬಟ್ ಎಲ್ಲಿ ಮಾಡಿದ್ರೆ ಶ್ರೇಷ್ಠ? ನದಿಯಲ್ಲಿ ಸ್ನಾನ ಮಾಡಿದ್ರೇನಾ, ಸಮುದ್ರದಲ್ಲಿ ಸ್ನಾನ ಮಾಡಿದ್ರೇನಾ? ಸ್ನಾನೇನ ಶುದ್ಧಿ ನತು ಚಂದನೇನ ಅಂದಂತಹ ಭಾರತೀಯ ಪದ್ಧತಿ ಪರಂಪರೆಯಲ್ಲಿ ಸ್ನಾನಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಹೇಳಿದರೂ ಕೂಡ ಇಂತಹ ಪರ್ವಕಾಲಗಳಲ್ಲಿ ನದಿ ಸ್ನಾನ, ಸಂಗಮ ಸ್ನಾನ ಅಥವಾ ಸಾಗರ ಸ್ನಾನ ಅಂತ ಹೇಳಿದರು. ನದಿ, ಜೀವನದಿ, ದೊಡ್ಡದಾದಂಥ ನದಿ, ಗಂಗಾ, ಯಮುನಾ, ಗೋದಾವರಿ ನದಿ ಅಂತ ದೊಡ್ಡ ದೊಡ್ಡ ನದಿಗಳಾಗಬೇಕು. ಕಾವೇರಿ ಯಾವುದು, ತುಂಗಾ, ಭದ್ರಾ ಯಾವುದು ಆಗುತ್ತೆ. ಅದು ಅಲ್ಲದೆ ಅದಕ್ಕಿಂತಲೂ ಶ್ರೇಷ್ಠ ಯಾವುದಪ್ಪ ಅಂದರೆ ಸಂಗಮ. 2 ನದಿ ಅಥವಾ 2ಕ್ಕಿಂತಲೂ ಹೆಚ್ಚಿನ ನದಿಗಳು ಸೇರ್ತಕ್ಕಂತಹ ಒಂದು ಕ್ಷೇತ್ರ. ನಮ್ಮ ಕರ್ನಾಟಕದಲ್ಲಿ ಕೂಡ್ಲಿ ಅಂತಕ್ಕಂಥಲ್ಲಿ, ಆ ಶಿವಮೊಗ್ಗ ಜಿಲ್ಲೆಯಲ್ಲಿ ತುಂಗಾ ನದಿನೂ ಬರುತ್ತೆ, ಭದ್ರಾ ನದಿನೂ ಬಂದು ಅದೆರಡು ಸೇರಿಕೊಂಡು ತುಂಗಭದ್ರಾ ಅಂತ ಆಗುತ್ತೆ. ಈ ಥರ ಬೇಕಾದಷ್ಟು ನದಿಗಳು ಜೋಡಣೆ ಆಗುತ್ತೆ. ಆ ಸೇರ್ತಕ್ಕಂಥ ಸಂಗಮ ಕ್ಷೇತ್ರ ಏನಿರುತ್ತೆ ಅದು ವಿಶೇಷವಾದಂಥ ಪುಣ್ಯಕ್ಷೇತ್ರ ಅಂತ ಕರಿತೀವಿ ನಾವು. 2-3 ನದಿ ಸೇರ್ಕೊಳ್ತಕ್ಕಂಥ ಕ್ಷೇತ್ರಗಳು. ಇದಲ್ಲದೆ ಸಾಗರ ಸ್ನಾನ, ಸಾಗರ ಅಂತಂದರೆ ಸಮುದ್ರ, ಸಮುದ್ರದಲ್ಲಿ ಸ್ನಾನ ಮಾಡ್ತಕ್ಕಂಥ ಇನ್ನೂ ವಿಶೇಷವಂತೆ.
ಹಾಗಂದ ಮಾತ್ರಕ್ಕೆ ನಮಗೆ ಇಲ್ಲೆಲ್ಲೋ ಬೆಂಗಳೂರಿನಲ್ಲೋ ಬೊಂಬಾಯಿನಲ್ಲೋ ಕೂತ್ಬಿಟ್ಟು ನಮಗೆ ಇಲ್ಲಿ ಸಮುದ್ರವೂ ಇಲ್ಲ, ಬೊಂಬಾಯಿನಲ್ಲಿ ಸಮುದ್ರ ಇದೆ, ಬೆಂಗಳೂರಿನಲ್ಲೋ ಮೈಸೂರಲ್ಲೋ ಕೂತ್ಬಿಟ್ಟು ನಮಗೆ ಇಲ್ಲಿ ಸಮುದ್ರ ಇಲ್ಲ, ನದಿ ಇಲ್ಲ, ಸಂಗಮ ಇಲ್ಲ, ಏನು ಮಾಡೋದು, ಇಲ್ಲೆಲ್ಲೋ ಟಿ ವಿನಲ್ಲಿ ಕೂತ್ಬಿಟ್ಟು ಗುರುಗಳು ನದಿ ಸ್ನಾನ ಮಾಡಿ ಅಂದ್ಬಿಟ್ರು ಅಂತ ನೀವು ಯೋಚನೆ ಮಾಡಬೇಕಾಗಿದ್ದಿಲ್ಲ. ತಮಗೆ ಅನುಕೂಲ ಇರತಕ್ಕಂತಹ ವ್ಯವಸ್ಥೆಯಲ್ಲಿ ಕೆರೆಕಟ್ಟೆಗಳಾಗ್ಬೋದು, ಕಲ್ಯಾಣಿಗಳಾಗ್ಬೋದು, ಬಾವಿ ಆಗ್ಬೋದು, ಬೇಡ ನಮ್ಮ BWSSB ಬಿಡ್ತಕ್ಕಂಥ ನಲ್ಲಿ ನೀರೇ ಆಗ್ಬೋದು, ಯಾವುದನ್ನೇ ತಗೊಂಡು ಆ ನದಿ ಆ ನೀರಿನಲ್ಲಿ ನಮ್ಮ ಭಾವನೆಯನ್ನು ತಂದ್ಕೋಬೇಕಲ್ಲಿ. ಗಂಗೆ ಚೈಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು. ಸಪ್ತ ನದಿಗಳ ಒಂದು ಅನುಗ್ರಹ ಅಲ್ಲಿದೆ. ಈ ಗಂಗೆ ಇರ್ತಕ್ಕಂತಹ ನೀರೇ ಪವಿತ್ರವಾದ ಗಂಗಾ ಜಲ, ಗಂಗಾ ಮಾತೆ. 7 ನದಿಗಳ ಪವಿತ್ರವಾದಂಥ ಜಲ ಅಲ್ಲಿದೆ ಅಂತಕ್ಕಂಥ ಒಂದು ಪವಿತ್ರವಾದ ಭಾವನೆಯಿಂದ ನೀವು ಸ್ನಾನ ಮಾಡಿ ಸಾಕು. ತಣ್ಣೀರು ಸ್ನಾನ ಮಾಡಿ, ಆಗಲಿಲ್ಲ ಬಿಸಿನೀರು ಸ್ನಾನ ಮಾಡಿ. ಏನಪ್ಪ ಗುರುಗಳು ಭಾಳ ಕಾಂಪ್ರಮೈಸ್ ಮಾಡ್ಕೊಳ್ತಿದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ಟ್ರೇಡ್, ಟ್ರೆಡಿಷನ್ ಆ್ಯಂಡ್ ಟೆಕ್ನಾಲಜಿ ನೀಡ್ ಟು ಬಿ ರಿವೈಸ್ಡ್ ಆ್ಯಂಡ್ ಅಪ್ಡೇಟೆಡ್. ಟ್ರೇಡ್, ಟ್ರೆಡಿಷನ್ ಆ್ಯಂಡ್ ಟೆಕ್ನಾಲಜಿ ದಿವಸ ಬದಲಾಗ್ತಕ್ಕಂಥದ್ದು ಇದು. ಇಲ್ಲಿ ಕಾಂಪ್ರಮೈಸ್ ಅಲ್ಲ ಇದು. ಇಟ್ ಈಸ್ ಎನ್ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಆಫ್ ದ ಲೈಫ್. ಇರ್ತಕ್ಕಂಥ ತಮ್ಮಲ್ಲಿ ಬಕೆಟ್ನಲ್ಲಿರ್ತಕ್ಕಂಥ ನೀರಿಗೆ ಆ ಸಪ್ತ ನದಿಗಳ ಪವಿತ್ರವಾದ ಜಲ ಅಲ್ಲಿದೆ ಅಂತಕ್ಕಂಥ ಭಾವನೆಯಿಂದ, ಗಂಗಾ ನದಿಯಲ್ಲಿದೆ, ಗಂಗಾ ನದಿಯ ನೀರು, ಕಾವೇರಿ ನೀರು ಅಂತಕ್ಕಂಥ ಒಂದು ಭಾವನೆಯಿಂದ ಅಲ್ಲಿ ಸ್ನಾನ ಮಾಡಿ. ಅದರಲ್ಲಿ ತಮಗೆ ಆ ಒಂದು ಪವಿತ್ರವಾದ ಫಲ ಪ್ರಾಪ್ತಿಯಾಗುತ್ತೆ. ಗುರೂಜಿ, ಮಾರ್ಚ್ 3ನೇ ತಾರೀಕು ನಡೆಯುವಂಥ ಚಂದ್ರಗ್ರಹಣದ ದಿನ ನಾವೇನು ಮಾಡಬೇಕು ಮಾಡಬಾರ್ದು ಅನ್ನೋ ಕುರಿತಂತೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು ನಿಮಗೆ. ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ. ಇಲ್ಲಿ ಪ್ರಿಯ ಪ್ರೇಕ್ಷಕರುಗಳಿಗೆ ಇನ್ನೊಂದು ಮಾತು ಹೇಳಬೇಕು. ಕಳೆದ ಕೆಲವು ತಿಂಗಳ ಕೆಳಗೆ ನಡೆದಂಥ ಒಂದು ಗ್ರಹಣದಲ್ಲಿ ಯಾರೋ ಒಂದಿಬ್ಬರು ಪಾಪ ತಿಳುವಳಿಕೆ ಇಲ್ದೇ ಒಂದು ಮೆಸೇಜ್ ಕಳಿಸಿದ್ರು. ಹ್ಯಾಪಿ ಗ್ರಹಣ ಟು ಯು. ಈ ಗ್ರಹಣದಲ್ಲಿ ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇದು ಹ್ಯಾಪಿ ಸೆಲೆಬ್ರೇಷನ್ ಏನೂ ಅಲ್ಲ, ಅಂದರೆ ದುಃಖ ಸಮಾಚಾರವೂ ಅಲ್ಲ. ಇನ್ಯಾರು ಹ್ಯಾಪಿ ಗ್ರಹಣ ಟು ಯು, ಹ್ಯಾಪಿ ಚಂದ್ರಗ್ರಹಣ ಟು, ಸೂರ್ಯಗ್ರಹಣ ಟು ಯು ಅಂತ ಲಾಸ್ಟ್ ಟೈಮು ಚಂದ್ರಗ್ರಹಣಕ್ಕೆ ಯಾರೋ ಹ್ಯಾಪಿ ಚಂದ್ರಗ್ರಹಣ ಅಂತ ಇಂಥ ಆಭಾಸಗಳೆಲ್ಲ ನಡೀತಾ ಇರುತ್ತೆ. ಇದೆಲ್ಲದೂ ಕೂಡ ನಿತ್ಯ ಜೀವನದಲ್ಲಿ ನಾವು ಕಾಣತಕ್ಕಂಥ ಒಂದು ವಿಸ್ಮಯಗಳು ಅಂದರೆ ತಪ್ಪಾಗಲಾರದು. ಸಮಸ್ತ ಸನ್ಮಂಗಳಾನಿ ಭವಂತು. ಇದಾಗಿತ್ತು ರಕ್ತ ಚಂದ್ರಗ್ರಹಣದ ಕುರಿತಾದ ವಿಶೇಷ ಕಾರ್ಯಕ್ರಮ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.